ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಅತ್ತೆ ಮನೆಗೆ ಹಬ್ಬಕ್ಕೆ ಹೋಗ್ತಿದ್ದೀವಿ. ಇವತ್ತು ಮಹಾಲಯ ಅಮಾವಾಸ್ಯೆ ಹಬ್ಬ, ಅದಕ್ಕೆ ಊರಿಗೆ ಹೋಗ್ತಿದ್ದೀವಿ ನಮ್ಮ ಅತ್ತೆ ಮನೆಗೆ. ಬನ್ನಿ ನೋಡ್ಕೊಂಬರೋಣ ಹೇಗಿರುತ್ತೆ ಅಂತ. ಇವ್ರು ನಮ್ಮಮ್ಮ. ಹಾಯ್ ಮೇಡಮ. ಹಾಯ್ ಮೇಡಮ. ನೀನೆ ನನ್ನ ಲೋಕವು, ನೀನೆ ನನ್ನ ಜೀವವು. ನಾನು ಓದ್ತಾ ಇರೋ ಕಾಲೇಜು ಇದೇನೆ. 13 ವರ್ಷದಿಂದ ಇಲ್ಲೇ ಓದ್ತಿರೋದು. ನರ್ಸರಿ ಮತ್ತು ಪ್ರೈಮರಿ, ಹೈಸ್ಕೂಲು, ಪಿ ಯುನೂ ಇಲ್ಲೇ ಮಾಡ್ತಿರೋದು. ಇವಾಗ ಹೋಗ್ತಾ ಇದ್ದೀವಿ ಮನೆ ಹತ್ರ. ಇನ್ನೊಂದು ಸ್ವಲ್ಪ ದೂರ ಹೋಗಬೇಕು. ಅಲ್ಲಿ ನಮ್ಮ ಅಜ್ಜಂದಿರು ಇಬ್ಬರು ಮತ್ತು ನಮ್ಮ ಅತ್ತೆ ಇದ್ದಾರೆ. ಅವ್ರು 3 ಜನ ಇರೋದು. ಅದಕ್ಕೆ ನಮ್ಮಪ್ಪ ಜ್ಯೂಸ್ ತರೋಕ್ಕೆ ಅಂತ ಬೇಕ್ರಿ ಹತ್ರ ಹೋಗಿದ್ರು. ನಾವು ಹೋಗೋ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗ್ದಿತ್ತು. ನಾವು ನಾಮ ಇಟ್ಕೊಂಡು ಪೂಜೆ ಮಾಡೋಕ್ಕೆ ಅಂತ ಹೋದ್ವಿ. ಪೂಜೆ ಮಾಡಿ ಊಟ ಮಾಡಿ ಹೊರಗಡೆ ಸ್ವಲ್ಪ ಕೂತಿದ್ವಿ. ಅಷ್ಟೊತ್ತಿಗೆ ನಮ್ಮ ಮಾಮ ಮತ್ತು ನಮ್ಮ ಅಪ್ಪವರೆಲ್ಲ ಕಾರ್ಡ್ಸ್ ಆಡೋಕ್ಕೆ ಅಂತ ಕೂತ್ಕೊಂಡ್ರು. ಕಾಮಿಡಿಯಾಗಿತ್ತು ಮಾತ್ರ. ನಾವು ಮನೆಗೆ ಹೋಗೋಣ ಅಂತ ಹೊರಟ್ವಿ. ಅಷ್ಟೊತ್ತಿಗೆ ನಮ್ಮ ಅಜ್ಜಿ ಮತ್ತು ನಮ್ಮ ಅತ್ತೆ ಕತ್ಲೆ ಆಗಿದೆ, ಇಷ್ಟೊತ್ತಿನಲ್ಲಿ ಹೋಗಬೇಡಿ, ನಾಳೆ ಬೆಳಗ್ಗೆ ಹೋಗಿ ಅಂತ ಅಂದರು. ಅದಕ್ಕೆ ಅಲ್ಲೇ ಇದ್ದು ನಾಳೆ ಬೆಳಗ್ಗೆ ಹೋದ್ರಾಗುತ್ತೆ ಅಂತ ಅಲ್ಲೇ ಮಲ್ಕೊಂಡು ಬೆಳಗ್ಗೆ 6 ಗಂಟೆಗೆ ಎದ್ದು ಬಂದ್ವಿ. ಹಾಯ್ ಗೈಸ್, ಬೆಳಗ್ಗೆ ಬಂದು ಊರಿಂದ ನಿನ್ನೆ ಟೈಮ್ ಆಗಿತ್ತು ಅಂತ ಅಲ್ಲೇ ಉಳ್ಕೊಳ್ಳಿ ಅಂತ ಅಂದು ಅಲ್ಲೇ ಉಳ್ಕೊಂಡು ಬಂದ್ವಿ. ಬೆಳಗ್ಗೆ 6 ಗಂಟೆಗೆ ಹೊರಟು ಇಲ್ಲಿಂದ ಮನೆಗೆ ಬರೋತ್ತಿಗೆ 7 ಗಂಟೆ 7:30 ಆಗಿತ್ತು. ಬಂದು ಟಿಫನ್ ಪ್ರಿಪೇರ್ ಮಾಡಬೇಕಿತ್ತು. ಅವರಿಗೆ ಟಿಫನ್ ಬೇಕಿತ್ತಲ್ಲ, ಅದಕ್ಕೆ ಪರೋಟ ಮತ್ತು ಎಗ್ ಫ್ರೈ ಮಾಡಿದ್ವಿ. ಆಮೇಲೆ ತಿಂದ್ಕೊಂಡು ಹೊರಟ್ರು ಅವರು. ನಾನು ಇವಾಗ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ಒಣಗಾಕ್ಬಿಟ್ಟು ಟಿಫನ್ ಮಾಡಬೇಕು. ಬಟ್ಟೆ ಒಣಗಾಕಾದ್ಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವೀಡಿಯೋನ ನೋಡ್ತಾ ಇದ್ದೀನಿ. ಇವಾಗ ನಾವು ನಮ್ಮ ಅತ್ತೆ ಮನೆಗೆ ಹಬ್ಬಕ್ಕೆ ಹೋಗ್ತಿದ್ದೀವಿ. ನಮ್ಮ ಅಮ್ಮ ಎಲ್ಲ ರೆಡಿ ಆಯಿತು. ನಮ್ಮ ಅತ್ತಿಗೆ ಮನೆಗೆ ಹೋದ್ವಿ. ಅಲ್ಲಿ ಮದುವೆ ಆಲ್ಬಮ್ ಇತ್ತು. ನಮ್ಮ ಅಣ್ಣಂದು ಮತ್ತು ನಮ್ಮ ಅತ್ತಿಗೆದು ಎಲ್ಲರೂ ತೊಗೊಂಡು ನೋಡ್ತಿದ್ವಿ. 4 ಆಲ್ಬಮ್ ಇತ್ತು. ರಿಸೆಪ್ಷನಿದ್ದು, ಮದುವೆದು, ಹಳದಿ ಶಾಸ್ತ್ರದ್ದು ಮತ್ತು ಬೀಗರೂಟದ್ದು 4 ಆಲ್ಬಮ್ ಇತ್ತು. ಎಲ್ಲರೂ ಒಂದೊಂದು ನೋಡ್ತಿದ್ವಿ. ತುಂಬ ಜೋಕ್ಸಾಗಿತ್ತು ಫೋಟೋಸ್ ಎಲ್ಲ. ನಗಾಡ್ತಾ ಇದ್ವಿ ನಾವಂತೂ. ನಾವು 5 ಜನ ಕಸಿನ್ಸ್ ಇದ್ದೀವಿ. ನಾನು ಒಬ್ಬಳು ಕುಳ್ಳಿ ಇದ್ದೀನಿ ಸ್ವಲ್ಪ. ಆಮೇಲೆ ನಮ್ಮ ಅತ್ತಿಗೆ ಆಲ್ಬಮ್ ನೋಡ್ತಿದ್ವಿ. ಕೇಕ್ ಎಲ್ಲ ತೊಗೊಂಡು ಬಂದರು. ತಿನ್ನಿ ಅಂತ ಕೊಟ್ಟರು. ಚಕ್ಲಿ ಕೋಳ್ಬಳೆ ಎಲ್ಲ ಕೊಟ್ಟಿದ್ರು. ನಮಗೆ ತಿನ್ನೋಕ್ಕಾಗಲಿಲ್ಲ, ಬೇಡ ಅಂತ ಅಂತಿದ್ವಿ. ಆಮೇಲೆ ಪ್ರೀ ವೆಡ್ಡಿಂಗ್ ಶೂಟಿಂದೆಲ್ಲ ಅದರಲ್ಲೇ ಹಾಕಿದ್ರು. ನಾವು ನೋಡಿರಲಿಲ್ಲ ಪ್ರೀ ವೆಡ್ಡಿಂಗ್ ಶೂಟಿಂದು ಫೋಟೋಸು, ಬರೀ ವಿಡಿಯೋ ಮಾತ್ರ ನೋಡಿದ್ವಿ. ಫೋಟೋಸ್ ಇದ್ರಲ್ಲಿ ಹಾಕಿದ್ರು ಅಂತ ನೋಡ್ತಿದ್ವಿ. ನಮ್ಮಪ್ಪ ಕಾಣಿಸ್ತಿಲ್ಲ ಅಂತ ಟಾರ್ಚ್ ಎಲ್ಲ ಬಿಟ್ಕೊಂಡು ನೋಡ್ತಿದ್ರು. ನಾವು 5 ಜನ ಕಸಿನ್ಸು ಒಟ್ಟಿಗೆ ಹೋಗಿ ಕೈ ನೀರು ಬಿಟ್ವಿ ನಮ್ಮ ಅಣ್ಣ ಮತ್ತು ನಮ್ಮ ಅತ್ತಿಗೆಗೆ.
ಆಮೇಲೆ ನಮ್ಮ ಅಪ್ಪ ಅಮ್ಮ ಬಿಟ್ಟರು. ನಂಗೆ ಈ ಫೋಟೋ ತುಂಬ ಇಷ್ಟ ಆಯಿತು, ನಮ್ಮ ಅಣ್ಣಂದು ಮತ್ತು ನಮ್ಮ ಅತ್ತಿಗೆದು. ಆಮೇಲೆ ಇದು ಬೀಗ್ರೂಟದ್ದು. ನಾನು ನಮ್ಮ ಅಣ್ಣ, ನಮ್ಮ ಆಂಟಿ, ನಮ್ಮ ಅಣ್ಣ, ಅತ್ತಿಗೆ ಇದ್ದಾರೆ ಇಲ್ಲಿ. ನೆಕ್ಸ್ಟ್ ನಾನು ಮತ್ತು ನಮ್ಮ ಅಣ್ಣ, ಅತ್ತಿಗೆ ಮತ್ತು ಪಕ್ಕದಲ್ಲಿ ನಿಂತಿರೋರು ಮೆಸಕ್ಕ ಅಂತ. ನಮ್ಮಕ್ಕ ಕಾಲೇಜ್ಗೆ ಹೋಗಿದ್ಲು, ಟೈಮ್ ಆಗಿತ್ತು ಅವಳಿಗೆ. ಅವಳು 4 ಗಂಟೆಗೆ ಬಂದು. ಅಷ್ಟೊತ್ತಿಗೆ ನಾನು ನಮ್ಮ ಅತ್ತಿಗೆ ಒಂದು 5 ಜನ ಕಸಿನ್ಸ್ ಎಲ್ಲ ಫೋಟೋ ತೆಗೆಸ್ಕೊಂಡ್ವಿ ಒಟ್ಟಿಗೆನೆ. ಆಮೇಲೆ ನಮ್ಮಮ್ಮ ಒಂದು ಆಲ್ಬಮ್ ನೋಡ್ತಿದ್ರು. ಈಗ ನಮ್ಮ ಅಕ್ಕ ಸುಚ್ಚಿ ಹತ್ರ ಮಾತಾಡಿಸ್ತೀನಿ ಬನ್ನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಪಲ್ಲವಿ ಗೌಡ ಯೂಟ್ಯೂಬ್ ಚಾನಲ್. ಪಲ್ಲವಿಗೆ ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಲ್ಲವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಅಷ್ಟೇನಾ? ಅಷ್ಟೇ. ಪಲ್ಲವಿ ಅವರಮ್ಮ ಹಂಗೆ ನನಗೂ ಅಮ್ಮನೇ, ಯಾಕೆ ಅಂದರೆ ನಾನು ಸಾಕಿರೋದು ಇವರೇ. ಇವ್ರನ್ನ ಚೆನ್ನಾಗಿ ಪಲ್ಲವಿ ಅಮ್ಮು ಎಲ್ಲ ನೋಡ್ಕೊಳ್ಳಿ, ನಾನು ನೋಡ್ಕೊತೀನಿ ಆಯಿತಾ. ತುಂಬ ಹೆಲ್ಪ್ ಮಾಡ್ತಾರೆ, ಚೆನ್ನಾಗಿ ಅಡುಗೆನೂ ಮಾಡ್ತಾರೆ. ಒಂದ್ಸಲ ಕುಕ್ಕಿಂಗ್ ವೀಡಿಯೋಸ್ ಮಾಡ್ಸೋಣ, ವೆಯ್ಟ್ ಮಾಡಿ. ಅಷ್ಟೊತ್ತಿಗೆ ನಮ್ಮ ದೊಡ್ಡಮ್ಮ, ನಮ್ಮಮ್ಮ ಮತ್ತು ನಮ್ಮ ಆಂಟಿ ಎಲ್ಲ ಅಡಿಕೆ ಹಾಕ್ಕೊಂಡು ಹೊರಟ್ವಿ ಅಲ್ಲಿಂದ ಮತ್ತೆ ಸರ್ಕಲಿಗೆ ಬಂದ್ವಿ ಹೂ ತಗೊಳಕ್ಕೆ, ನಾಳೆ ವಾರ ಇದೆ ಅಂತ. ಆಮೇಲೆ ನಮ್ಮಮ್ಮ ಮಲ್ಲಿಗೆ ಹೂ ಬೇಕು ಅಂದರು, ನಾಳೆ ಫಂಕ್ಷನ್ ಇದೆ ಮಡ್ಕೊ ಹೋಗೋಕ್ಕೆ ಅಂತ. ಅದು ಲಾಗೋ ಹಾಕ್ತೀನಿ. ನಮ್ಮಮ್ಮ ಗೋಲ್ಡ್ ಕಾಯಿನ್ ಕೊಡ್ತಿದ್ದಾರೆ, ಯಾವ ವಿಷಯಕ್ಕೆ ಅಂತ ನಾನು ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ. ಅವರನ್ನು ಡೈರಿ ಹತ್ರ ಬಿಟ್ಟು ಅವರು ಸ್ಕೂಟಿ ನಿಲ್ಲಿಸಿದ್ರು, ಅಲ್ಲೇ ಡೈರಿ ಹತ್ರ ನಿಲ್ಲಿಸ್ಬಿಟ್ಟು ಬಂದರು. ಆಮೇಲೆ ಆಟೋದಲ್ಲಿ ಹೋದ್ವಿ ಎಲ್ಲ. ಆಮೇಲೆ ಇವಾಗ ಅವರು ಸ್ಕೂಟಿಲಿ ಹೋಗ್ತಿದ್ದಾರೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.